ಕಾಲಿಯಾ ಅಂತ ಆತನ ಹೆಸರು. ಬಿಎಸ್ಎಫ್ನ ಈ ರೆಜಿಮೆಂಟ್ನಲ್ಲಿ ಕಾಲಿಯಾಗೆ ವಿಶೇಷ ಗೌರವ. ಯಾಕಂದ್ರೆ ಆತ ಮಾಡೋ ಕೆಲಸವೇ ಹಾಗಿದೆ. ಹಾಗಿದ್ರೆ ಆತನ ಕೆಲಸವಾದ್ರೂ ಏನು? ಆತನ ಬಗ್ಗೆ ಯೋಧರಿಗೆ ಅತಿಯಾದ ಪ್ರೀತಿ, ವಿಶ್ವಾಸವಾದ್ರೂ ಯಾಕೆ? ನೀವೇ ನೋಡಿ. ಅನುಕ್ಷಣವೂ ಗಡಿಯಲ್ಲಿ ನಿಂತು ಶತ್ರು ಸೈನಿಕರೆಡೆಗೆ ಗುರುಗುಟ್ಟುತ್ತಲೇ ಇರೋ ಸೈನಿಕರೊಂದಿಗೆ ಇನ್ನೊಂದು ಜೀವವಿರುತ್ತೆ. ಅದುವೇ ಕಾಲಿಯಾ. ಸೈನಿಕ ಎಷ್ಟೇ ಚುರುಕಾಗಿರಲಿ, ಆತ ಒಬ್ಬ ಸಾಮಾನ್ಯ ಮನುಷ್ಯ. ಆತನ ತೀಕ್ಷ್ಣ ದೃಷ್ಟಿ, ಸೂಕ್ಷ್ಮಾತಿ ಸೂಕ್ಷ್ಮ ಆಲಿಸುವಿಕೆಗೂ ಒಂದು ಮಿತಿ ಇದೆ. ಇಂತಹ ಸಂದರ್ಭದಲ್ಲಿ ಸಹಾಯಕ್ಕೆ ಬರುವವನೇ ಈ ವಿಶಿಷ್ಟ ಸಿಪಾಯಿ. ಕಾಲಿಯಾ ಎಂಬ ನಾಯಿ ರೆಜಿಮೆಂಟ್ನ ವಿಶಿಷ್ಟ ಸಿಪಾಯಿ. ಈ ಬಿಎಸ್ಎಫ್ ರೆಜಿಮೆಂಟ್ನಲ್ಲಿ ಈತನಿಗೆ ವಿಶೇಷ ಸ್ಥಾನವಿದೆ. ಸೈನಿಕರು ಬಿಎಸ್ಎಫ್ ಯೋಧರಿಂದ ವಿಶೇಷ ತರಬೇತಿ ಪಡೆದ ನಾಯಿ ಇದು. ಪ್ರೀತಿಯಿಂದ ಕಾಲಿಯಾ ಎಂದು ಕರೆಸಿಕೊಳ್ಳೋ ಈ ನಾಯಿ ಮಾಡುವ ಕೆಲಸ ಸಾಮಾನ್ಯವಾದುದಲ್ಲ. ತನ್ನ ಸೂಕ್ಷ್ಮ ಗ್ರಹಿಕೆ ಶಕ್ತಿಯಿಂದ ಅನೇಕ ಸೈನಿಕರ ಶವವನ್ನು ಪತ್ತೆ ಹಚ್ಚಿದೆ, ಅನೇಕ ಜವಾನರ ಜೀವ ಉಳಿಸಿದೆ. ಕಳೆದ 7-8 ವರ್ಷಗಳಿಂದ ಬಿಎಸ್ಎಫ್ ಯೋಧರಿಗೆ ಸಾಥ್ ನೀಡುತ್ತಿರುವ ಈ ಕಾಲಿಯಾ ಸೈನ್ಯದ ಒಬ್ಬ ಪ್ರಮುಖ ಸದಸ್ಯನೇ ಆಗಿದ್ದಾನೆ. ಎಲ್ಲರ ನೆಚ್ಚಿನ ಸಿಪಾಯಿ ಅಂತ ಕೂಡ ಪ್ರಸಿದ್ಧಿ ಪಡೆದಿದೆ. ಇದು ಸಿಪಾಯಿಗಳ ಜೊತೆ ಆಟವಾಡೋ ಕಾಯಕವಷ್ಟೇ ಮಾಡೋಲ್ಲ, ಬದಲಾಗಿ ಪರ್ವತ ಶ್ರೇಣಿಗಳಲ್ಲಿ ನಡೆಯುವ ಗುಂಡಿನ ಕಾಳಗದ ನಂತರ ಹತರಾಗುವ ಉಗ್ರರ ಮೃತದೇಹವನ್ನ ಎಳೆದುಕೊಂಡು ಕ್ಯಾಂಪ್ಗೆ ತರುವ ಕೆಲಸ ಕೂಡ ಮಾಡುತ್ತದೆ. ನಾವೀಗ ಒಂದು ವಿಶಿಷ್ಟವಾದಂತಹ ಒಂದು ಸಿಪಾಯಿ ಜೊತೆ ನಿಲ್ಲಿದ್ದೀವಿ. ಇದರ ಹೆಸರು ಕಾಲಿಯಾ ಅಂತ ಹೇಳ್ಬಿಟ್ಟು. ಈ ಕಾಲಿಯಾ ನಾಯಿ ಏನಿದೆ, ಇದು ಇಲ್ಲಿರುವಂಥ ಬಿ ಎಸ್ ಎಫ್ ಜವಾನ್ಗಳಿಗೆ ಯಾವಾಗಲೂ ಸಾಥ್ ಕೊಡುತ್ತಿದ್ದು. ಇದು ಇಲ್ಲಿ ಏನು ಇವರು ಹೊಡೆದು ಉಳಿಸಿರ್ತಾರೆ ಒಬ್ಬ ಮಿಲಿಟೆಂಟ್ನ, ಆ ಮಿಲಿಟೆಂಟ್ನ ಆ ಶವನ ಕೂಡ ಇಲ್ಲಿ ಎಳ್ಕೊಂಬಂದು ಇಲ್ಲಿ ಇವ್ರಿಗೆ ಸಿಪಾಯಿಗಳಿಗೆ ಕೊಟ್ಟಿರುವಂಥ ಉದಾಹರಣೆಗಳನ್ನು ಕೂಡ ಇದೆ ಅಂತ ಇವರು ಮೇಜರ್ ಅವರು ಹೇಳ್ತಾರೆ. ಮೇಜರ್ ಸಾಬ್, ಈ ಕಾಲಿಯಾ के बारे में कुछ बताइए ना. सर, मेरा नाम एएसआई मुन्ना कुमार सिंह है और ये हमारा बहुत वफादार भाई है. ये साथ नहीं छोड़ता. हम पेट्रोलिंग जाते हैं, कोई भी ड्यूटी जाते हैं तो ये हमारे साथ रहता है हमेशा. और ये जब तक हम नहीं आएंगे पेट्रोलिंग से, ये साथ नहीं छोड़ेगा. खाना खाए, पानी पिए, नहीं पिए, इसका कोई मतलब नहीं है. ठीक है, जब साथ में आएंगे, जो खाना खाएंगे हम खिलाते हैं, साथ जहाँ भी रहेंगे साथ रहता है. बिल्कुल ये अगर हम कहीं कोई भटक गया, ये उसको ढूंढ कर लाने ही मत करता है. बिल्कुल भौंकना शुरू कर देगा. पीछे कोई जवान रुक गया तो ये भौंकना शुरू कर देगा. आगे वाला पकड़ लेगा, पैंट पकड़ लेगा, हाथ पकड़ लेगा. बिल्कुल इसमें समझ जाते हैं, इससे मतलब कोई ना कोई जवान पीछे हमारा थका हुआ है और किसी कारण से रुका हुआ है. इसलिए ये हमारा बहुत बड़ा वफादार भाई है सर. ठीक है ना. ಈ ಒಂದು ನಾಯಿ ಒಂದು ಅತ್ಯಂತ ಪ್ರೀತಿಯ ಒಂದು ಕಾಲಿಯಾ ಅಂತ ಹೇಳ್ತಾರೆ. ಬಹಳ ಫ್ರೆಂಡ್ಲಿ ನಾಯಿ ಇದು ಕನಿಷ್ಠ ಪಕ್ಷ ಏನಿಲ್ಲ ಅಂತ ಹೇಳಿದ್ರು 2.5 ಇಂದ 3 ಅಡಿ ಇದೆ. ಇದು ತುಂಬ ಫ್ರೆಂಡ್ಲಿ ಆಗಿದೆ, ಬಹಳ ಫರ್ ಇದೆ. ಯಾಕೆ ಅಂತ ಹೇಳಿದ್ರೆ ಚಳಿ ತಡೆಯೋದಕ್ಕೆ ಇದಕ್ಕೆ ತುಂಬ ಒಳ್ಳೆ ಫರ್ ಇದೆ. ಇದು ನಮ್ಗಳ ಜೊತೆನೂ ಕೂಡ ಒಂದು ಬಹಳ ಒಳ್ಳೆಯ ದೋಸ್ತಾಗಿದೆ ಇದು. ಗಡಿಭಾಗದಲ್ಲಿ ಹೆಜ್ಜೆ ಹೆಜ್ಜೆಗೂ ಅಪಾಯ ಕಾದಿರುತ್ತೆ ಅನ್ನೋದು ನಿಮಗೂ ಗೊತ್ತೇ ಇದೆ. ಜೊತೆಗೆ ಕೆಲವು ಕುತೂಹಲ ಕೆರಳಿಸುವ ಸ್ಥಳ, ಘಟನೆಗಳು ಕೂಡ ಅಲ್ಲಲ್ಲಿ ಸಾಕಷ್ಟು ಕಾಣಸಿಗುತ್ತೆ. ಅಂತಹದೇ ಒಂದು ಅಪರೂಪದ ದರ್ಗಕ್ಕೆ ನಮ್ಮ ಸಮಯ ಟೀಮ್ ಭೇಟಿ ನೀಡಿತ್ತು. ಅದರ ಬಗ್ಗೆ ಹೇಳ್ತೀವಿ ಈ ಪುಟ್ಟ ಬ್ರೇಕ್ನ ಬಳಿಕ.